23 ವರ್ಷಗಳ ಶೈಕ್ಷಣಿಕ ಪರಂಪರೆಯೊಂದಿಗೆ ಕೋಶಿಶ ಶಿಕ್ಷಣ ಸಂಸ್ಥೆಯಿಂದ ಕೋಡಿಸಿನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆರಂಭ 2026-27ರ ಪ್ರವೇಶ ಆರಂಭವಾಗಿದೆ ಎಂದು ಪ್ರವೇಶ ಸಂಯೋಜಕರಾದ ಡಾಕ್ಟರ್ ಪ್ರಸನ್ನ ಕುಮಾರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಕೋಶಿಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ 23 ವರ್ಷಗಳ ಶೈಕ್ಷಣಿಕ ಸಾಧನೆ ಮತ್ತು ವಿಶ್ವಾಸದ ಪರಂಪರೆಯನ್ನು ಹೊಂದಿದ್ದು, ತನ್ನ ಶಿಕ್ಷಣ ಸಂಸ್ಥೆಗಳ ಸರಣಿಗೆ ಹೊಸ ಸೇರ್ಪಡೆಯಾಗಿ ಕೋಶಿಶ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಬೆಂಗಳೂರಿನಲ್ಲಿ ಆರಂಭಿಸಿದ್ದು, ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ಮೂಲಕ ಉದ್ಯಮಕ್ಕೆ ಸಿದ್ಧರಾಗಿರುವ ಇಂಜಿನಿಯರ್ಗಳನ್ನು ರೂಪಿಸುವುದು ಸಂಸ್ಥೆಯ ಪ್ರಮುಖ ಧ್ಯೇಯವಾಗಿದೆ. ಈ ವರ್ಷದಿಂದ ವಿಶೇಷವಾಗಿ ಇಂಜಿನಿಯರಿಂಗ್ ಕೋರ್ಸ್ ಶುರು ಮಾಡಿದ್ದೇವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಾವು ಅಡ್ಮಿಷನ್ಸ್ಗೆ ಅಂತಂದು ಹೇಳಿ ಬಂದಿದ್ದೇವೆ. ನಾವಿಲ್ಲಿ ನಮ್ಮ ಕಾಲೇಜಿನ ವಿಷಯ ಹೇಳೋದಕ್ಕೆ ಮತ್ತು ನಮ್ಮ ಕಾಲೇಜಿನ ಬೆನಿಫಿಟ್ಸ್ ಬಗ್ಗೆ ಇಲ್ಲಿ ಹುಡುಗರಿಗೆ ತಿಳಿಸೋದಕ್ಕೆ ಅಂತಂದು ಹೇಳಿ ಬಂದಿದ್ದೀವಿ. ಸರ್, ಮೇಯ್ನ್ ಕಾರಣ ನಾವು ನಿಮ್ಮ ಹತ್ರ ಬಂದಿರೋದು ಅಂತಂದರೆ, ಈ PUC ಹುಡುಗರಿಗೆ ಮೊಬೈಲ್ ಆಗಲಿ ಅಥವಾ ಮತ್ತೊಂದೇ ಆಗಲಿ ಇನ್ನೂ ಸಿಕ್ಕಿರೋದಿಲ್ಲ, ಮತ್ತು ಇಂಟರ್ನೆಟ್ಟು ಮತ್ತೊಂದೆಲ್ಲದನ್ನು ಅವ್ರ ಕೈಗೆ ಅಷ್ಟು ಬೇಗ ಗೊತ್ತಾಗ್ತಾ ಇರೋದಿಲ್ಲ. ಈಗ ತಾನೇ ಅವ್ರು ನಿಮ್ಮ ಪೇಪರ್ಗಳನ್ನ ಮತ್ತೊಂದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನೀವು ಬರೆದ್ರೆ ನಮಗೆ ಮೋರ್ ಎಫೆಕ್ಟಿವ್ ಆಗಿ ಹುಡುಗರಿಗೆ ತಲುಪ್ತೀವಿ ಅನ್ನೋ ಕಾರಣಕ್ಕೋಸ್ಕರ ನಾವು ನಿಮ್ಮನ್ನು ಆಶ್ರಯಿಸಿ ಬಂದಿದ್ದೀವಿ. ಸರ್, ನಿಮ್ಮ ಸಹಕಾರ ನಮಗೆ ತುಂಬ ಅತ್ಯಗತ್ಯ ಆಗುತ್ತೆ. ಸರ್, ಇದು ನಮ್ಮದು ಹೇಳ್ತೀನಿ ಸರ್, ಇದು ನಮ್ಮದು 23 ವರ್ಷ ಹಳೆಯ ಇನ್ಸ್ಟಿಟ್ಯೂಷನ್. ನಮ್ಮದು ಡಿಗ್ರಿ ಮತ್ತು ಸರ್ ಕೋಶಿಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಬೆಂಗಳೂರಿನಲ್ಲಿದೆ. ಇದು ನಮ್ಮದು 23 ವರ್ಷ ಹಳೆಯ ಇನ್ಸ್ಟಿಟ್ಯೂಷನ್ ಸರ್. ಇದು ನಮ್ಮದು ಡಿಗ್ರಿ, MBA, MCA, ನರ್ಸಿಂಗು ಎಲ್ಲದನ್ನು ಇವಾಗ ನಡೆಸ್ತಾ ಇದ್ದೀವಿ. ನಾವು ಈ ವರ್ಷದಿಂದ ನಾವು ಎಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ಎಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು EC ಕೋರ್ಸಸ್ಸನ್ನು ಇಟ್ಟಿದ್ದೀವಿ. ಸರ್, ಮೇಯ್ನ್ ಕಾರಣ ನಾವು ಇಲ್ಲಿವರೆಗೂ ಬಂದಿರೋದು ಅಂತಂದರೆ, ನಮ್ಮ ಕರ್ನಾಟಕದ ಮಕ್ಕಳಿಗೆ ಈ ಕಡೆ ಸೈಡ್ ಭಾಗದ ಹುಡುಗರಿಗೆ ನಾವು ಕೆಲವು ಕನ್ಸೆಷನ್ಸನ್ನು ಕೊಡ್ತಾ ಇದ್ದೇವೆ. ಈಗ ನಾವು ಫೀಸ್ ಕನ್ಸೆಷನಲ್ಲಿ 50,000 ರೂಪಾಯಿ ಕನ್ಸೆಷನ್ ಕೊಡ್ತಾ ಇದ್ದೇವೆ, ಮೊದಲನೇದು. ಎರಡನೇದು ಆ್ಯಡ್ ಆನ್ ಕೋರ್ಸಸ್ ಅಂತಂದೇಳಿ ಹುಡುಗರು ಸಾಕಷ್ಟು ಇಂಜಿನಿಯರಿಂಗ್ ಆದಮೇಲೆ ಕಷ್ಟಪಟ್ಟು ಕಲ್ತ್ಕೊಂಡು 6-7 ತಿಂಗಳು ಆಮೇಲೆ ಬರ್ತಾರೆ. ನಾವು ಇದನ್ನು ಆ್ಯಡ್ ಆನ್ ಕೋರ್ಸಸನ್ನು ಜೊತೆಗೆ ಕಲಿಸ್ತಾ ಇದ್ದೀವಿ ನಾವು ಕಾಲೇಜ್ನಲ್ಲೇನೆ. ಮತ್ತು ಇದು ಇಂಡಸ್ಟ್ರಿಯಿಂದ ಕರ್ಕೊಂಬಂದು ಕಲಿಸ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ, ನಮಗೆ ಅವರು ಇಂಡಸ್ಟ್ರಿನವರು ಇನ್ನು 2 ವರ್ಷಕ್ಕೆ ಏನು ಬೇಕು ಅನ್ನೋದನ್ನು ನೋಡಿ ಅವರು ಇವಾಗಲೇ ಕಲಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ನಾವು ಮೊದಲನೇ ವರ್ಷದಿಂದನೇ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರೂ 2ನೇ ವರ್ಷ 3ನೇ ವರ್ಷದಿಂದ ಸ್ಟಾರ್ಟ್ ಮಾಡ್ತಾರೆ ಸರ್ ಇಂಡಸ್ಟ್ರಿಗೆ ಹೋಗೋದಕ್ಕೆ ಅಂತ. ನಾವು ಫಸ್ಟ್ ವರ್ಷದಿಂದನೇ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ಹುಡುಗರಿಗೆ ಸ್ವಲ್ಪ ಟೈಮ್ ಸಿಗುತ್ತೆ ಪಿಕಪ್ ಆಗೋದಕ್ಕೆ. ಎಸ್ಪೆಷಲಿ ರೂರಲ್ ಹುಡುಗರಿಗೆ ತೊಂದರೆ ಆಗುತ್ತೆ ಬೆಂಗಳೂರಿಗೆ ಬಂದಿರೋರು. ಯಾಕೆಂದರೆ ನಾನೇ ಪ್ರೊಫೆಸರ್, 23 ವರ್ಷದಿಂದ ನಾನೇ ಪ್ರೊಫೆಸರು, HOD ಎಲ್ಲ ಆಗಿದ್ದೆ. ಸೊ ಹಾಗಾಗಿ ನಾವು ನೋಡಿರೋದ್ರಿಂದ ಆದಷ್ಟು ನಾವು ಫಸ್ಟ್ ಇಯರಿಂದನೇ ಸ್ಟಾರ್ಟ್ ಮಾಡಿಕೊಂಡು 4ನೇ ವರ್ಷಕ್ಕೆ ಹುಡುಗ ಬರೋಷ್ಟೊತ್ತಿಗೆ ಅವ್ನು ಕಂಪ್ಲೀಟಾಗಿ ರೆಡಿಯಾಗಿರಬೇಕು. ಯಾವುದಕ್ಕೆ, ಇಂಟರ್ವ್ಯೂಗೆ. ಅವನನ್ನು ಮಾತಾಡಿಸಿದ್ರೆ ಹೌದಪ್ಪ ಈ ಹುಡುಗ ಬುದ್ಧಿವಂತ ಇದ್ದಾನೆ ಅಂತ ಅನಿಸೋ ಅಷ್ಟರ ಮಟ್ಟಿಗೆ ನಾವು ರೆಡಿ ಮಾಡೋದಕ್ಕೆ ಅಂತಂದೇಳಿ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕಾಲೇಜ್ನಲ್ಲಿ ಸರ್, ನಾವು ಅತಿ ಬುದ್ಧಿವಂತರನ್ನ ತೊಗೊಂಡೋಗಿ ಆ ಹುಡುಗರನ್ನ ಮತ್ತೆ ನಾವು ಭಾಳ ಬುದ್ಧಿವಂತ ಮಾಡಿದ್ದೀನಿ ನನ್ನಂತ ನಾವು ತೋರಿಸೋ ಪ್ರಯತ್ನ ಮಾಡ್ತಾ ಇಲ್ಲ. ನಾವು ಕೆಲವು ಸ್ಪೆಸಿಫಿಕ್ ಮೆಮೊರಿ ಮೆಥಡ್ಸ್ ಅಂತಂದೇ ಹೇಳಿ, ಪ್ರೂವ್ಡ್ ಮೆಥಡ್ಸ್ ಅಂತಂದೇ ಹೇಳಿ ನಾವು ಅವನ್ನ ನಮ್ಮ ಇಂಜಿನಿಯರಿಂಗಲ್ಲಿ ಅಳವಡಿಸ್ಕೊತಾ ಇದ್ದೀವಿ. ಇವತ್ತಿನವರೆಗೂ ಯಾರು ಅಳವಡಿಸ್ಕೊಂಡಿಲ್ಲ ಸರ್ ಮೆಮೊರಿ ಮೆಥಡ್ಸನ್ನು. ಹೇಗೆ ಅಂತಂದರೆ ಸರ್, ಹೇಗೆ ನೆನ್ಪಿಡ್ಕೋಬೇಕು ಅನ್ನೋದು, ಹೇಗೆ ನೆನ್ಪಿಡ್ಕೋಬೇಕು ಒಂದು, ಎಷ್ಟು ನೆನ್ಪಿಡ್ಕೋಬೇಕು ಒಂದು, ಎಷ್ಟು ಬರೀಬೇಕು, ಅದನ್ನು ಹೇಗೆ ಅಪ್ಲೈ ಮಾಡಬೇಕು. ಇದಕ್ಕೆ ನಾವೇನು ಮಾಡಿದ್ವಿ, ಕರ್ನಾಟಕ ಮೆಮೊರಿ ಸ್ಪೋರ್ಟ್ಸ್ ಕೌನ್ಸಿಲ್ ಅಂತ ಇದೆ, ಅವ್ರ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀವು ಬ್ರೈನ್ ಅಥ್ಲೀಟ್ಸ್ ಅಸೋಸಿಯೇಷನ್ ಅಂತ ಇದೆ ಸರ್, ಅವರು ಇವರಿಗೆ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಹುಡುಗರಿಗೆ ಒಂದು ಇಷ್ಟೇ ಓದಬೇಕು ಇಷ್ಟೇ ಓದಬಾರ್ದು ಅನ್ನೋ ಒಂದು ಐಡಿಯಾ ಬರುತ್ತೆ. ಮತ್ತು ಅಕಸ್ಮಾತ್ ಹುಡುಗನಿಗೆ ಏನಾದ್ರೂ ಅರ್ಥ ಆಗಲಿಲ್ಲ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಅವನಿಗೊಂದು ಸಾಫ್ಟ್ವೇರ್ ಕೊಟ್ಟಿರ್ತೇವೆ. ಅದರಲ್ಲಿ ಅವ್ನು ಹುಡುಗ ಸುಮ್ಮನೆ ಒಂದು ಫೋಟೋ ತೆಗೆದ್ಬಿಟ್ಟು ಕೇಳಿದ ಅಂತಂದರೆ ಅದೇ ಹೇಳುತ್ತೆ, ಇಷ್ಟು ಈ ಮೆಥಡನ್ನು ಉಪಯೋಗಿಸಿದ್ರೆ ನೀನು ನೆನ್ಪಿಟ್ಕೋಬೋದು ಅಂತ. ಇದನ್ನು ನಾವು PUCನಲ್ಲಿ ಮಾಡಿದ್ದೀವಿ ಸರ್. ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ. PUCನಲ್ಲಿ 60-70 ಮಾರ್ಕ್ಸ್ ತೆಗಿತಾ ಇರೋವಂಥ ಮಕ್ಕಳು ಕೂಡ 90ವರೆಗೂ ತೆಗೆದಿರೋವಂಥ ನಿದರ್ಶನಗಳಿದ್ದಾವೆ. ಸೊ ಇದನ್ನು ನಾವು ಫಸ್ಟ್ ಟೈಮ್ ಎಂಜಿನಿಯರಿಂಗಿಗೆ ತೊಗೊಂಬರ್ತಾ ಇದ್ದೀವಿ. ಇದು ನಮ್ಮದು ಮೊದಲನೇದು ವೆರಿ ಇಂಪಾರ್ಟೆಂಟ್ ಥಿಂಗ್ ನಾವು ಮಾಡ್ತಾ ಇರೋದು. ಎರಡನೇದಲ್ಲಿ ಸರ್, ಇಂಡಸ್ಟ್ರಿ ಟೈಅಪ್ಸ್ ಇದೆ. ನಮ್ಮದು ಆಲ್ಮೋಸ್ಟ್ 50 ಕಂಪ್ನೀಸ್ ಜೊತೆ ಟೈಅಪ್ಸ್ ಇದೆ. ನಾವು ಇನ್ನೂ ಕಾಲೇಜ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ 53 ಕಂಪ್ನಿಗಳ ಜೊತೆ ಟೈಅಪ್ ಬ್ಯಾಕ್ ಮಾಡ್ಕೊಂಡಿದ್ದೀವಿ ಅಂತಂದರೆ, ನಮ್ದು 23 ವರ್ಷ ಹಳೆ ಇನ್ಸ್ಟಿಟ್ಯೂಷನ್ ಅಲ್ಲಿಗೆ ಬರ್ತಾ ಇದ್ರು. ಸೊ ಹಾಗಾಗಿ ನಾವು ಅವರನ್ನು ಫಸ್ಟ್ ಇಂಜಿನಿಯರಿಂಗ್ ತೊಗೊಂಡು ಆಮೇಲೆ ನೀವು ಇದಕ್ಕೆ ತೊಗೊಳ್ಳಿ, ಯಾವುದಕ್ಕೆ ಡಿಗ್ರಿ ಕಾಲೇಜಸ್ಸಿಗೆ ತೊಗೊಳ್ಳಿ ಅಂತ ಕೇಳ್ಕೊಂಡಾಗ ನಾವು ಸಾಮಾನ್ಯವಾಗಿ ತೊಗೊತೀವಿ ಸರ್. ಫಸ್ಟ್ ನಿಮ್ಮ ಹತ್ರ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇನ್ನು 2 ವರ್ಷ ಆಗ್ತಾ ಇದ್ದಂಗೆ 2-2.5 ವರ್ಷದೊಳಗಡೆ ಸೈಡೇ ಅವ್ರಿಗೆ ಇಂಟರ್ನ್ಶಿಪ್ಪು ಮತ್ತು ಕೆಲಸ ಎರಡಕ್ಕೂ ಪ್ರಾಬ್ಲಮ್ ಆಗದೆ ಇರೋ ಥರ ಇವಾಗಲೇ ರೆಡಿ ಮಾಡ್ಕೊಂಡಿದ್ದೀವಿ.
ಸೊ ಇದು ಎರಡು ಇಂಪಾರ್ಟೆಂಟ್ ವಿಷಯ. ಆದರೆ ಇದು ಏನು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇದ್ರ ಓನರ್ ಬಂದು MBBS ಡಾಕ್ಟರ್ ಇದ್ದಾರೆ. ಸೊ ಅವ್ರದ್ದು 2 ಹಾಸ್ಪಿಟಲ್ಸ್ ಇದೆ ಸರ್. ಸೊ ಅವರು ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ಹೇಳಿ ಹುಡುಗರಿಗೆ ಫ್ರೀಯಾಗಿ ಟ್ರೀಟ್ ಮಾಡ್ತಾರೆ 4 ವರ್ಷನೂ. ಅಂದರೆ ನಾವೇನು ಮಾಡ್ತಾ ಇದ್ವಿ, ಗ್ರೂಪ್ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀವಿ. ಅಂದರೆ ಕಂಪ್ಲೀಟಾಗಿ ಅವರು ಹುಡುಗರಿಗೆ ಏನೇ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ರೂ ನಮ್ಮ ಕಾಲೇಜಲ್ಲಿ ನಾವು ವಿ ಎನ್ಶ್ಯೂರ್ ದಟ್ ಅವನಿಗೆ ಟ್ರೀಟ್ಮೆಂಟ್ ಸರಿಯಾಗಿ ಸಿಕ್ಕುತ್ತೆ ಅಂತ. ಅದ್ರ ಜೊತೆಗೇನೆ ಅವರ ಬ್ಲಡ್ ರಿಲೇಷನ್ಶಿಪ್, ಹುಡುಗರನ್ನ ಬ್ಲಡ್ ರಿಲೇಷನ್ಶಿಪ್ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೂ ಕೂಡ ಡಿಸ್ಕೌಂಟೆಡ್ ರೇಟ್ಸಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದ್ದಾರೆ ಸರ್. ಅದನ್ನು ಕೂಡ ನಾವು ನಮ್ಮ ಬ್ರೌಚರಲ್ಲಿ ಹಾಕಿದ್ದೀವಿ. ಸೊ ಇಷ್ಟನ್ನೆಲ್ಲ ನಾವು ಇಟ್ಕೊಂಡು ಈ ಭಾಗದ ಮಕ್ಕಳಿಗೆ ಇಷ್ಟು ವಿಷಯ ತಿಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೀವಿ ಸರ್. ಇಲ್ಲಿ ನಾವು ಟೋಟಲ್ ಪರಿವಾರಲ್ಲಿ ಇವತ್ತು ಮತ್ತು ನಾಳೆ 2 ದಿವಸ ಇದ್ದೀವಿ ಸರ್. ಹುಡುಗರಿಗೆ ಯಾವುದೇ ರೀತಿಯಾದಂಥದ್ದು ಏನಾದರೂ ಇವಾಗ ಆಪ್ಷನ್ ಎಂಟ್ರಿ ಹಾಕಬೇಕಾದ್ರೆ ಆಗಲಿ ಅಥವಾ ಬೇರೆ ಇನ್ನೇನಾದರೂ ವಿಷಯದಲ್ಲಾಗಲಿ ಅವ್ರಿಗೇನಾದರೂ ಪ್ರಾಬ್ಲಮ್ಸ್ ಆದರೆ ಅಥವಾ ಅವ್ರಿಗೇನಾದ್ರು ಗೊತ್ತಾಗದೆ ಹೋದರೆ ನಮ್ಮನ್ನು ಬಂದು ನೋಡ್ಬೋದು, ಅಥವಾ ನನ್ನ ನಂಬರ್ ಇದೆ, ಆ ನಂಬರಿಗೆ ಫೋನ್ ಮಾಡಿದರೆ ನಾನು ಅವರಿಗೆ ಗೈಡ್ ಮಾಡ್ತೇನೆ. ನಾನು ಐ ಆಮ್ ಆಲ್ಮೋಸ್ಟ್ ದೇರ್ ಫ್ರಮ್ 24 ಇಯರ್ಸಿಂದ ನಾನು ಇದ್ದೀನಿ ಸರ್. ನಾನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಸಾಕಷ್ಟು ವರ್ಷ ಇದ್ದೀನಿ. ಸೊ ಹಾಗಾಗಿ ನನಗೆ ಅದ್ರದ್ದು ಐಡಿಯಾ ಇರೋದ್ರಿಂದ ನಾನು ಅವ್ರಿಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಏನಂದ್ರಿ ಸರ್? ಸರ್ ಕಾರ್ಯಕ್ರಮ ಅಲ್ಲ, ಅದು ಕೌನ್ಸಿಲಿಂಗ್ ಸರ್. ಕೌನ್ಸಿಲಿಂಗ್ ಹುಡುಗರು ಇವಾಗ ಅವ್ರಿಗೇನಾದ್ರು ತೊಂದರೆ ಇತ್ತು ಅಂದರೆ, ಅರ್ಥ ಆಗಲಿಲ್ಲ ಅಂತಂದರೆ ಸೊ ಅವರು ನಮ್ಮನ್ನು ಬಂದು ಕೇಳ್ಬೋದು, ಅಥವಾ ಇಂಜಿನಿಯರಿಂಗ್ ವಿಷಯ ಏನಾದ್ರು ಕೇಳಬೇಕು ಅನ್ನಂಗಿದ್ರೆ ನಾವು ಮಾಡ್ಬೋದು. ಅವರೇ ಬಂದು ನಮ್ಮನ್ನು ಕೇಳ್ಕೊಬೋದು. ಅವ್ರು ಸ್ಪಾಟ್ ಅಡ್ಮಿಷನ್ನು ಮಾಡ್ಕೊಳಂಗಿದ್ರೆ ಬೇಕಾದ್ರೆ ನಮ್ಮ ಕಾಲೇಜಿಗೆ ಸ್ಪಾಟ್ ಅಡ್ಮಿಷನ್ನು ಕೊಡ್ತಿದ್ದೀವಿ ಸರ್.